ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ಶೇಠ್ ದೇವಾನಂದವರ ಸುಖಿ ಕುಟುಂಬದ್ದು. ಅವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಸದಾ ಇರುತ್ತಿತ್ತು. ಆದರೆ ಮನೆಗೆ ಹೊಸದಾಗಿ ಬಂದ ಸೊಸೆ ಮೀರಾ ಮಾಡಿದ ಕೆಲವು ಸಣ್ಣ ಸಣ್ಣ ತಪ್ಪುಗಳು, ಕೇವಲ ಮೂಢನಂಬಿಕೆ ಎಂದು ಆಕೆ ನಿರ್ಲಕ್ಷಿಸಿದ ನಿಯಮಗಳು ಸಾಕ್ಷಾತ್ ಲಕ್ಷ್ಮೀದೇವಿಯನ್ನೇ ಮನೆಯಿಂದ ಹೊರನಡೆಯುವಂತೆ ಮಾಡುತ್ತವೆ. ಒಂದೇ ರಾತ್ರಿಯಲ್ಲಿ ಸೇಠ್ ಅವರ ಇಡೀ ಧಾನ್ಯದ ವ್ಯಾಪಾರ ಮತ್ತು ಗೋದಾಮು ಬೆಂಕಿಗೆ ಆಹುತಿಯಾಗಿ ಇಡೀ ಕುಟುಂಬ ದಾರಿದ್ರ್ಯದ ಕರಾಳ ಕೂಪಕ್ಕೆ ತಳ್ಳಲ್ಪಡುತ್ತದೆ. ಕೊನೆಗೆ ಮನೆಯಿಂದ ಹೊರಹಾಕಲ್ಪಟ್ಟ ಮೀರಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆಯೇ? ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತ್ಯಕ್ಷರಾಗಿ ಹೆಣ್ಣು ಮಕ್ಕಳು ಅಪ್ಪಿತಪ್ಪಿಯೂ ಮಾಡಬಾರದ ಆ 10 ಮಹಾ ತಪ್ಪುಗಳ ಬಗ್ಗೆ ಏನು ಉಪದೇಶ ನೀಡುತ್ತಾಳೆ? ಕಳೆದು ಹೋದ ಸಂಪತ್ತು ಆ ಮನೆಗೆ ಮರಳಿ ಬರುತ್ತದೆಯೇ ಎಂದು ತಿಳಿಯೋಣ. ನಿಮ್ಮ ಜೀವನದಲ್ಲೂ ಎಂದಿಗೂ ದಾರಿದ್ರ್ಯ ಬರದೇ ಇರಲು, ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲೇ ನಿಲ್ಲಿಸಲು ಈ ಕಥೆಯನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಸ್ನೇಹಿತರೆ. ಬಹಳ ಹಳೆಯ ಕಾಲದ ಮಾತು. ಒಂದು ಸಣ್ಣ ಹಳ್ಳಿಯಲ್ಲಿ ಸುತ್ತಲೂ ಹಸಿರು ಹೊಲಗಳು, ಮಣ್ಣಿನ ರಸ್ತೆಗಳು ಮತ್ತು ಪ್ರಕೃತಿಯ ಸೌಂದರ್ಯದ ನಡುವೆ ಸೇಠ್ ದೇವಾನಂದ್ ಎಂಬುವವರ ಮನೆಯಿತ್ತು. ದೇವಾನಂದ್ ಯಾವುದೇ ದೊಡ್ಡ ಜಮೀನ್ದಾರನಲ್ಲದೇ ಇದ್ದರೂ ಸಹ ಅತ್ಯಂತ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವ ಧಾನ್ಯದ ವ್ಯಾಪಾರಿಯಾಗಿದ್ದ. ಹಳ್ಳಿಯ ಜನರೆಲ್ಲ ಆತನ ಗುಣಕ್ಕೆ ಮಾರು ಹೋಗಿ ಗೌರವದಿಂದ ಸೇಠ್ ಯಜಮಾನ್ರು ಎಂದೇ ಕರೆಯುತ್ತಿದ್ದರು. ಆತನ ಸಣ್ಣ ಧಾನ್ಯದ ವ್ಯಾಪಾರವು ದಿನದಿಂದ ದಿನಕ್ಕೆ ಚೆನ್ನಾಗಿ ಬೆಳೆಯುತ್ತಿತ್ತು. ದೇವಾನಂದ್ ಬೆಳಗ್ಗೆ ಸೂರ್ಯ ಉದಯಿಸುತ್ತಿದ್ದಂತೆ ದುಡಿಯಲು ಹೊರಟರೆ ಸಂಜೆ ಸುಸ್ತಾಗಿ ಮನೆಗೆ ಮರಳುವಾಗ ಆತನ ಪತ್ನಿ ಯಶೋದಾಬಾಯಿ ಮುಖದಲ್ಲಿ ಮಂದಹಾಸದೊಂದಿಗೆ ಬಾಗಿಲಲ್ಲಿ ಸ್ವಾಗತಿಸುತ್ತಾ ನಿಂತಿರುತ್ತಿದ್ದರು. ಯಶೋದಾಬಾಯಿ ಅತ್ಯಂತ ಶಾಂತ, ಸರಳ ಮತ್ತು ಸಂಸ್ಕಾರವಂತ ಮಹಿಳೆಯಾಗಿದ್ದಳು. ಮನೆಯ ನಿಜವಾದ ಸೌಂದರ್ಯ ಚಿನ್ನ ಬೆಳ್ಳಿಯಿಂದ ಬರುವುದಿಲ್ಲ, ಬದಲಿಗೆ ಮನಸ್ಸಿನ ಶುದ್ಧತೆ ಮತ್ತು ಮನೆಯ ಸ್ವಚ್ಛತೆಯಿಂದ ಬರುತ್ತದೆ ಎಂದು ಅವಳು ಬಹಳವೇ ನಂಬಿದ್ದಳು. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳ ಗುಡಿಸುವುದು, ರಂಗೋಲಿ ಇಟ್ಟು ತುಳಸಿ ಗಿಡಕ್ಕೆ ನೀರೆರೆದು ಪೂಜೆ ಮಾಡುವುದು ಮತ್ತು ಅಡಿಗೆ ಮನೆಯಲ್ಲಿ ಒಲೆಯ ಬಳಿ ದೀಪ ಹಚ್ಚುವುದು ಅವಳ ದಿನಚರಿಯಾಗಿತ್ತು. ಹಳ್ಳಿಯ ಹೆಂಗಸರು ಸದಾ ಸೇಠ್ ಅವರ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ವಾಸಿಸುತ್ತಿದ್ದಾಳೆ ಎನ್ನುತ್ತಿದ್ದರು. ಈ ದಂಪತಿಗೆ ವಿಕ್ರಮ್ ಎಂಬ 20 ವರ್ಷದ ಮಗನಿದ್ದ. ಎತ್ತವರ ಸಂಸ್ಕಾರದಲ್ಲಿ ಬೆಳೆದ ಆತ ಹಗಲಿಡೀ ತಂದೆಯ ವ್ಯಾಪಾರದಲ್ಲಿ ನೆರವಾಗುತ್ತಿದ್ದ ಮತ್ತು ರಾತ್ರಿ ತಾಯಿಯ ಬಳಿ ಕುಳಿತು ಧರ್ಮದ ಮಾತುಗಳನ್ನು ಕೇಳುತ್ತಿದ್ದ. ಒಮ್ಮೆ ವಿಕ್ರಮ್ನ ತಾಯಿಗೆ, ಅಮ್ಮ, ನೀನು ತುಳಸಿ ಬಳಿ ದೀಪ ಹಚ್ಚುವಾಗ ಸಾಕ್ಷಾತ್ ದೇವಿಯೇ ಮನೆಗೆ ಇಳಿದು ಬಂದಂತೆ ಭಾಸವಾಗುತ್ತದೆ ಎಂದು ಹೇಳುತ್ತಾ ಯಶೋದಾಬಾಯಿ ನಕ್ಕು, ಮಗನೇ, ಸ್ವಚ್ಛತೆ ಮತ್ತು ಶ್ರದ್ಧೆ ಇರುವ ಪ್ರತಿ ಮನೆಯಲ್ಲಿಯೂ ಸಹ ದೇವಿ ಇರುತ್ತಾಳೆ, ಅವಳನ್ನು ನಂಬುವ ಹೃದಯ ಇರಬೇಕಷ್ಟೇ ಎಂದು ನಕ್ಕು ಹೇಳುತ್ತಾರೆ. ಸಮಯ ಹೀಗೆ ಉರುಳುತ್ತಾ ಹೋದಂತೆ ವಿಧಿಯು ಆಟ ಬದಲಾಯಿತು. ಒಂದು ದಿನ ಯಶೋದಾಬಾಯಿಗೆ ಲಘು ಜ್ವರ ಕಾಣಿಸಿಕೊಂಡಿತು. 2 ದಿನದಲ್ಲಿ ವಾಸಿಯಾಗಬಹುದು ಅಂದುಕೊಂಡ ಜ್ವರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಹಳ್ಳಿಯ ವೈದ್ಯರು ಬಂದು ಔಷಧಿ ನೀಡಿದರು. ಯಾವುದೇ ಗುಣ ಕಾಣಲಿಲ್ಲ. ಕೊನೆಗೆ ಯಶೋದಾಬಾಯಿ ಹಾಸಿಗೆ ಹಿಡಿದಳು. ಅಡಿಗೆ ಮನೆಗೆ ಹೋಗಲು ಆಕೆಗೆ ಶಕ್ತಿಯೇ ಇರಲಿಲ್ಲ. ಯಾವ ಮನೆ ಸದಾ ಪೂಜೆ, ನಗು ಮತ್ತು ಮಂತ್ರಘೋಷಗಳಿಂದ ತುಂಬಿರುತ್ತಿತ್ತೋ ಅಲ್ಲಿ ಈಗ ಕೇವಲ ಮೌನ ಆವರಿಸಿತ್ತು. ಸ್ವಚ್ಛತೆಯಲ್ಲಿ ಹಿನ್ನಡೆಯಾಯಿತು. ಪೂಜೆಗಳು ಸರಿಯಾಗಿ ನಡೆಯಲಿಲ್ಲ. ಮನೆಯ ಆ ದಿವ್ಯ ಕಳೆ ಗುಂದತೊಡಗಿತು. ದೇವಾನಂದ್ ಚಿಂತಿತನಾಗಿ ಒಂದು ರಾತ್ರಿ ಪತ್ನಿಯ ಬಳಿ ಬಂದು ಕುಳಿತುಕೊಳ್ಳುತ್ತಾ, ಯಶೋದಾ, ವಿಕ್ರಮನಿಗೆ ಮದುವೆ ಮಾಡೋಣ ಅಂದುಕೊಂಡಿದ್ದೇನೆ. ನೀನಿರುವಾಗಲೇ ಹೊಸ ಸೊಸೆಯನ್ನು ನಿನ್ನ ಕೈಯಾರೆ ಮನೆಗೆ ಬರಮಾಡಿಕೋ ಎಂದು ಹೇಳುತ್ತಾರೆ. ಯಶೋದಾಬಾಯಿ ಕೂಡ ಇದಕ್ಕೆ ಒಪ್ಪಿಗೆ ನೀಡುತ್ತಾಳೆ. ದೇವಾನಂದ್ ತನಗೆ ಶ್ರೀಮಂತಿಕೆಯಿಂದ ಸಂಸ್ಕಾರವಿರುವ ಹುಡುಗಿ ಬೇಕು ಎಂದು ಹುಡುಕಾಟ ನಡೆಸುತ್ತಾರೆ. ಆತನ ಹಳೆಯ ಸ್ನೇಹಿತ ಆನಂದ್ ಎಂಬುವವರು ನೆರೆಯ ಹಳ್ಳಿಯ ಮೀರಾ ಎಂಬ ಹುಡುಗಿಯ ಬಗ್ಗೆ ತಿಳಿಸುತ್ತಾರೆ. ದೇವಾನಂದ್ ಆ ಹಳ್ಳಿಗೆ ಹೋಗಿ ಮೀರಾಳನ್ನು ನೋಡಿದಾಗ ಆಕೆಯ ಸರಳತೆ ಮತ್ತು ವಿನಯತೆ ಬಹಳವೇ ಇಷ್ಟವಾಗಿ ತಕ್ಷಣವೇ ಮದುವೆ ನಿಶ್ಚಯಿಸುತ್ತಾರೆ. ಶುಭ ಮುಹೂರ್ತದಲ್ಲಿ ವಿಕ್ರಮ್ ಮತ್ತು ಮೀರಾಳ ವಿವಾಹ ಅತ್ಯಂತ ಸರಗಡ ಮತ್ತು ಸರಳವಾಗಿ ನೆರವೇರುತ್ತದೆ. ಮದುವೆಯಾದ ಮೊದಲ ಕೆಲವು ವಾರಗಳು ಸಂಸಾರ ತುಂಬಾ ಚೆನ್ನಾಗಿತ್ತು. ಮೀರಾ ಮುಂಜಾನೆ ಎದ್ದು ಅಂಗಳಕ್ಕೆ ನೀರು ಹಾಕಿ ತುಳಸಿ ಪೂಜೆ ಮಾಡುತ್ತಿದ್ದಳು. ಯಶೋದಾಬಾಯಿಗೆ ತನ್ಮನೆಗೆ ಮತ್ತೆ ಮಹಾಲಕ್ಷ್ಮಿಯೇ ಬಂದಳು ಎಂಬ ನಿರಾಶೆ
ನಿರಾಳತೆ ಇತ್ತು. ಆದರೆ ದಿನಗಳು ಕಳೆದಂತೆ ಮೀರಾಳ ಹಳೆಯ ಅಭ್ಯಾಸಗಳು ಹೊರಬರತೊಡಗಿದವು. ಆಕೆ ಬೆಳಿಗ್ಗೆ ತಡವಾಗಿ ಏಳಲು ಶುರು ಮಾಡಿದಳು. ಸೂರ್ಯ ನೆತ್ತಿಗೆ ಬಂದರೂ ಸಹ ಅಂಗಳದಲ್ಲಿ ಕಸ ಹಾಗೆ ಬಿದ್ದಿರುತ್ತಿತ್ತು. ಒಂದು ದಿನ ಯಶೋದಬಾಯಿ ಇದನ್ನು ನೋಡಿ, ಮಗಳೇ, ಬೆಳಿಗ್ಗೆ ತಡವಾಗಿ ಮಲಗುವುದರಿಂದ ಮನಸ್ಸಿನಲ್ಲಿ ಸುಸ್ತು ಆವರಿಸುತ್ತದೆ. ಬೆಳಗ್ಗಿನ ಸೂರ್ಯನ ಕಿರಣಗಳು ಮನೆಯ ಸಮೃದ್ಧಿ. ತಡವಾಗಿ ಎದ್ದರೆ ಲಕ್ಷ್ಮೀದೇವಿಗೆ ಮನೆಗೆ ಬರುವ ದಾರಿ ಮರೆತು ಬಿಡುತ್ತಾಳೆ ಕಡಮ್ಮ ಎಂದು ತಿಳಿ ಹೇಳುತ್ತಾಳೆ. ಅದಕ್ಕೆ ಮೀರಾ, ಸರಿ ಅತ್ತೆಯವರೇ, ನಾಳೆಯಿಂದಲೇ ನೋಡಿಕೊಳ್ಳುತ್ತೇನೆ ಎಂದು ಹಗುರವಾಗಿ ಉತ್ತರಿಸುತ್ತಾಳೆ. ಆದರೆ ಮಾರನೆಯ ದಿನವೂ ಸಹ ಅದನ್ನೇ ಮುಂದುವರಿಸುತ್ತಾಳೆ. ಕೆಲ ದಿನಗಳ ನಂತರ ಮೀರಾ ಮನೆ ಗುಡಿಸುವಾಗ ಅವಳ ಕಾಲು ಪೊರಕೆಗೆ ತಗುಲುತ್ತದೆ. ಇದನ್ನು ನೋಡಿ ಯಶೋದಬಾಯಿ ಗಾಬರಿಯಿಂದ, ಮಗಳೇ, ಪೊರಕೆಗೆ ಕಾಲು ತಗುಲಿಸಬೇಡ, ಅದು ಲಕ್ಷ್ಮಿಯ ಪ್ರತೀಕ, ಮನೆಗೆ ದಾರಿದ್ರ್ಯ ಬರುತ್ತದೆ ಎನ್ನುತ್ತಾಳೆ. ಅದಕ್ಕೆ ಮೀರಾ ನಗುತ್ತಾ, ಅಯ್ಯೋ ಅತ್ತೆಯವರೇ, ಇದೊಂದು ಕೇವಲ ಪೊರಕೆ, ಇದರಲ್ಲಿ ಏನೋ ಅಪಶಕನ ಇದೆ, ನೀವು ಪ್ರತಿಯೊಂದನ್ನು ಪೂಜೆಯಾಗಿಸಿ ಬಿಡುತ್ತೀರಿ ಎಂದು ನಕ್ಕು ನಿರ್ಲಕ್ಷಿಸುತ್ತಾಳೆ. ಮೀರಾಳ ಬೇಜವಾಬ್ದಾರಿತನ ಅಷ್ಟಕ್ಕೆ ನಿಲ್ಲಲಿಲ್ಲ. ಆಕೆ ರಾತ್ರಿ ಅಡಿಗೆ ಮಾಡಿದ ನಂತರ ಸುಸ್ತಾಗಿದೆ ಎಂದು ಎಂಜಲು ಪಾತ್ರೆಗಳನ್ನು ತೊಳೆಯದೆ ಒಲೆಯ ಪಕ್ಕದಲ್ಲೇ ಬಿಟ್ಟು ಮಲಗುತ್ತಿದ್ದಳು. ಅದನ್ನು ನೋಡಿದ ಯಶೋದಬಾಯಿ, ಅಡುಗೆ ಮನೆ ಅನ್ನಪೂರ್ಣೇಶ್ವರಿಯ ಸ್ಥಾನ, ರಾತ್ರಿ ಎಂಜಲು ಬಿಟ್ಟರೆ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಳ್ಳುತ್ತವೆ ಎಂದಾಗ ಮೀರಾ, ಬೆಳಗ್ಗೆ ತೊಳೆಯುತ್ತೇನೆ ಬಿಡಿ, ನಿಮ್ಮ ಕಾಟ ತಡೆಯೋಕೆ ಆಗಲ್ಲ ಎಂಬಂತೆ ಮುಖ ಮಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿ ಮನೆಗೆ ಬರುವ ಸಮಯವಾದ ಸೂರ್ಯಾಸ್ತದ ಸಮಯದಲ್ಲಿ ಮನೆ ಗುಡಿಸಿ ಕಸವನ್ನು ಹೊರಗೆ ಹಾಕುತ್ತಿದ್ದಳು ಮತ್ತು ಅನ್ನ ಬೇಯಿಸುವ ಒಲೆಯ ಮೇಲೆಯೇ ಎಂಜಲು ಪಾತ್ರೆಗಳನ್ನು ಇಟ್ಟು ಬಿಡುತ್ತಿದ್ದಳು. ಜಮಾನ ಬದಲಾಗಿದೆ, ಇದೆಲ್ಲ ಕೇವಲ ಮೂಢನಂಬಿಕೆ ಎಂದು ಮೀರಾ ತನ್ನ ಅತ್ತೆಯೊಂದಿಗೆ ವಾದ ಮಾಡುತ್ತಿದ್ದಳು. ಇದರ ಪರಿಣಾಮವಾಗಿ ದೇವಾನಂದ್ ಅವರ ಧಾನ್ಯದ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಭಾರಿ ನಷ್ಟ ಉಂಟಾಗಲು ಶುರುವಾಯಿತು. ಗೋಡಾಮಿನಲ್ಲಿದ್ದ ಧಾನ್ಯಗಳಿಗೆ ಕೀಡೆಗಳು ಬಿದ್ದವು. ಹಳೆಯ ಗ್ರಾಹಕರು ದೂರಾದರು. ಮನೆಯಲ್ಲಿ ಸದಾ ಒಂದು ರೀತಿಯ ಭಾರವಾದ ನಕಾರಾತ್ಮಕ ವಾತಾವರಣ ನೆಲೆಸಲು ಶುರುವಾಗಿತ್ತು. ಒಂದು ಕರಾಳ ರಾತ್ರಿ ಜೋರಾಗಿ ಗಾಳಿ ಬೀಸಿ ಮನೆಯ ಮುಂಭಾಗದ ದೀಪ ಆರಿಹೋಯಿತು. ಅದೇ ಸಮಯದಲ್ಲಿ ಗೋಡಾಮಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ದೇವಾನಂದ್ ಅವರ ಇಡೀ ಆಸ್ತಿ ಧಾನ್ಯ ಎಲ್ಲವೂ ಸುಟ್ಟು ಬೂದಿಯಾಗಿ ಹೋಯಿತು. ಸರ್ವಸ್ವವನ್ನು ಕಳೆದುಕೊಂಡ ದೇವಾನಂದ್ ತೀವ್ರ ಕೋಪ ಮತ್ತು ದುಃಖದಿಂದ ಮನೆಗೆ ಮರಳಿದ. ಅಂಗಳದಲ್ಲಿ ಕುಳಿತು ತುಂಬಾನೇ ಚಿಂತಿಸುತ್ತಾ, ಇನ್ನು ನನ್ನಿಂದ ಇದನ್ನು ಸಹಿಸಲು ಸಾಧ್ಯವಿಲ್ಲ. ಈ ಮನೆಗೆ ಈ ಸೊಸೆ ಬಂದ ದಿನದಿಂದಲೇ ನಮ್ಮ ಅದೃಷ್ಟ ನಾಶವಾಗಿ ದುರಾದೃಷ್ಟ ಆವರಿಸಿದೆ. ಯಾವ ಮನೆಯ ಹೆಣ್ಣು ನಿಯಮ, ಸ್ವಚ್ಛತೆ ಮತ್ತು ಶ್ರದ್ಧೆಯನ್ನು ಮರೆಯುತ್ತಾಳೋ ಆ ಮನೆ ಹಾಳಾಗುತ್ತದೆ ಎಂದು ಮೀರಾಳನ್ನು ತರಟೆಗೆ ತೆಗೆದುಕೊಂಡಿದ್ದರು. ಮೀರಾ ರೋಧಿಸುತ್ತಾ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಮಾವ, ಕೇವಲ ನನ್ನ ರೀತಿಯಲ್ಲೂ ಬದುಕಲು ಪ್ರಯತ್ನಿಸಿದೆ. ನನ್ನ ಒಂದು ಪೂಜೆ ತಡವಾದರೆ ಇಡೀ ವಿನಾಶಕ್ಕೆ ನಾನೇ ಕಾರಣವೇ ಎಂದು ಅಳುತ್ತಾ ಬಿಕ್ಕಳಿಸುತ್ತಾ ಕೇಳಿದಳು. ದೇವಾನಂದ್ ಕಠಿಣ ಧ್ವನಿಯಲ್ಲಿ, ಹೌದು, ನಿನ್ನ ಕರ್ಮಗಳೇ ಇದಕ್ಕೆ ಕಾರಣ. ನಿನ್ನ ಮನಸ್ಸು ಮತ್ತು ಈ ಮನೆ ಎರಡು ಆಗಿರುವವರೆಗೂ ಈ ಹೊಸ್ತಿಲನ್ನು ದಾಟಿ ಒಳಗೆ ಬರಬೇಡ. ಈ ಮನೆಯಿಂದ ಮೊದಲು ಹೊರಟು ಹೋಗು ಎಂದು ಆದೇಶವನ್ನು ನೀಡುತ್ತಾರೆ. ಮೀರಾ ಅಳುತ್ತಾ ಅತ್ತೆ ಮತ್ತು ಗಂಡನ ಕಡೆ ನೋಡಿದಳು. ಆದರೆ ಯಶೋದಬಾಯಿ ಮತ್ತು ವಿಕ್ರಮ್ನ ಕಣ್ಣಲ್ಲೂ ಕಣ್ಣೀರೇ ಇತ್ತೇ ಹೊರತು ಇಬ್ಬರ ಬಾಯಿಯಿಂದ ಯಾವುದೇ ಮಾತು ಆಚೆ ಬರಲಿಲ್ಲ. ಮೀರಾ ಕೇವಲ ಉಟ್ಟ ಬಟ್ಟೆಯಲ್ಲಿ ಕಣ್ಣೀರು ಸುರಿಸುತ್ತಾ ಆ ಮನೆಯ ಹೊಸ್ತಿಲನ್ನು ದಾಟಿ ಮನೆಯಿಂದ ಹೊರಟು ಹೋದಳು. ರಾತ್ರಿ ತಂಪಾಗಿತ್ತು. ಕಾಡು ಕತ್ತಲಾಗಿತ್ತು. ಹಳ್ಳಿಯ ಗಡಿ ದಾಟಿದ ಮೀರಾ ಒಂದು ಹಳ್ಳೆಯ ಆಲದ ಮರದ ಕೆಳಗೆ ಕುಳಿತು ಜೋರಾಗಿ ಅಳತೊಡಗಿದಳು. ಆದರೆ ಅವಳ ಮನಸ್ಸಿನಲ್ಲಿ ಈಗ ತಪ್ಪು ಒಪ್ಪಿಕೊಳ್ಳುವ ದುರತೆ ಇತ್ತು. ಆಕೆ ಕೈ ಮುಗಿದು, ಅಮ್ಮ ಲಕ್ಷ್ಮೀದೇವಿ, ನೀನು ನನಗೆ ದರ್ಶನ ನೀಡಿ ನನ್ನ ತಪ್ಪುಗಳನ್ನು ತಿಳಿಸುವವರೆಗೂ ನಾನು ಅನ್ನ ನೀರನ್ನು ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಕಠಿಣ ಪ್ರಾರ್ಥನೆ ಆರಂಭಿಸಿದಳು. 3 ದಿನಗಳು ಕಳೆದವು. ಹಸಿವು ತೃಷೆಯಿಂದ ದೇಹ ಕ್ಷೀಣಿಸಿದರೂ ಅವಳ ಸಂಕಲ್ಪ ಅಳುಗಾಡಲಿಲ್ಲ. 3ನೇ ದಿನದ ಸೂರ್ಯಾಸ್ತದ ಸಮಯದಲ್ಲಿ ಕಾಡಿನ ಸುತ್ತಲೂ ಒಂದು ದಿವ್ಯವಾದ ಚಿನ್ನದ ಬೆಳಕು ಆವರಿಸಿತು. ಆ ದಿವ್ಯ ಬೆಳಕಿನ ಮಧ್ಯದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾದಳು. ಮೀರಾ ಕಣ್ಣು ತೆರೆದು ನೋಡಿ ದೇವಿಯ ಪಾದಗಳಿಗೆ ಬಿದ್ದು, ಅಮ್ಮ, ನನ್ನಿಂದ ಮಹಾಪರಾಧವಾಗಿದೆ. ಅತ್ತೆಯವರ ಮಾತುಗಳನ್ನು ಹಳೆಯ ನಂಬಿಕೆ ಎಂದು ನಿರ್ಲಕ್ಷಿಸಿ ನನ್ನ ಇಡೀ ಸಂಸಾರವನ್ನು ನಾನೇ ನಾಶ ಮಾಡಿಕೊಂಡೆ. ನನ್ನ ತಪ್ಪುಗಳೇನು ಎಂದು ದಯವಿಟ್ಟು ತಿಳಿಸು ತಾಯಿ ಎಂದು ಅಳುತ್ತಾ ಬೇಡಿಕೊಂಡಳು. ಆಗ ಲಕ್ಷ್ಮೀದೇವಿ ಅತ್ಯಂತ ಮಧುರ ಹಾಗೂ ಗಂಭೀರ ಧ್ವನಿಯಲ್ಲಿ, ಮಗಳೇ,
ಯಾವ ಹೆಣ್ಣು ಈ 10 ತಪ್ಪುಗಳನ್ನು ಮಾಡುತ್ತಾಳೋ ಆ ಮನೆಯಿಂದ ನಾನು ಶಾಶ್ವತವಾಗಿ ದೂರಾಗುತ್ತೇನೆ ಎಂದು ಆ 10 ತಪ್ಪುಗಳನ್ನು ಒಂದೊಂದಾಗಿ ಮೀರಾಳಿಗೆ ವಿವರಿಸತೊಡಗಿದರು. ಮೊದಲನೆಯ ತಪ್ಪು, ಪೊರಕೆಯನ್ನು ಕಾಲಿನಿಂದ ಒದೆಯುವುದು ಅಥವಾ ತಗುಲಿಸುವುದು. ಪೊರಕೆ ಮನೆಯ ದಾರಿದ್ರ್ಯವನ್ನು ಹೊರಹಾಕುವ ನನ್ನದೇ ಪ್ರತೀಕ. ಅದನ್ನು ಅವಮಾನಿಸಿದರೆ ನನ್ನನ್ನು ಅವಮಾನಿಸಿದಂತೆ. ಇದನ್ನು ಎಂದೂ ಮಾಡಬಾರದು. ಎರಡನೆಯ ತಪ್ಪು, ಅಡಿಗೆ ಒಲೆಯ ಮೇಲೆ ಎಂಜಲು ಪಾತ್ರೆಗಳನ್ನು ಇಡುವುದು. ಒಲೆ ಅನ್ನಪೂರ್ಣೇಶ್ವರಿಯ ಆಸನವಾಗಿದೆ. ಅಲ್ಲಿ ಅಶುದ್ಧತೆ ಇದ್ದರೆ ನಾನು ಅಲ್ಲಿ ಬರಲು ಇಷ್ಟಪಡುವುದಿಲ್ಲ. ಮೂರನೆಯ ತಪ್ಪು, ಮನೆಯ ಹೊಸ್ತಿಲಲ್ಲಿ ಕುಳಿತು ಊಟ ಮಾಡುವುದು. ಹೊಸ್ತಿಲು ಎನ್ನುವುದು ದೇವರ ಮತ್ತು ಅತಿಥಿಗಳ ಸ್ವಾಗತದ ಸ್ಥಾನ. ಅಲ್ಲಿ ಕುಳಿತು ಊಟ ಮಾಡುವುದರಿಂದ ಆ ಜಾಗ ಅಶುದ್ಧವಾಗಿ ನಾನು ಬಾಗಿಲಿಂದಲೇ ಮರಳಿ ಹೊರಟು ಹೋಗುತ್ತೇನೆ. ನಾಲ್ಕನೆಯ ತಪ್ಪು, ಸಂಜೆ ಸಮಯದಲ್ಲಿ ಮನೆ ಗುಡಿಸುವುದು. ಸೂರ್ಯಾಸ್ತದ ಸಮಯ ನನ್ನ ಆಗಮನದ ಕಾಲ. ಆ ಹೊತ್ತಿನಲ್ಲಿ ಕಸ ಗುಡಿಸಿದರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದಂತೆ. ಐದನೆಯ ತಪ್ಪು, ಮಹಿಳೆಯರು ಸೂರ್ಯೋದಯದ ನಂತರವೂ ತಡವಾಗಿ ಮಲಗಿರುವುದು. ಸೋಮಾರಿತನ ತುಂಬಿರುವ ಮನೆಯಲ್ಲಿ ಧನಾತ್ಮಕ ಶಕ್ತಿ ನಾಶವಾಗಿ ನಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ. ಇದನ್ನು ಎಂದೂ ಮಾಡಬಾರದು. ಆರನೆಯ ತಪ್ಪು, ಅಂಗಳವನ್ನು ಸ್ವಚ್ಛವಾಗಿಡದೆ ಇರುವುದು. ಕೊಳಕು ಮತ್ತು ಕಸ ಇರುವ ಜಾಗದಲ್ಲಿ ದಾರಿದ್ರ್ಯ ದೇವತೆ ಅಲಕ್ಷ್ಮಿ ವಾಸಿಸುತ್ತಾಳೆ. ನನಗೆ ಅಲ್ಲಿ ಕೆಲಸ ಇರುವುದಿಲ್ಲ. ಏಳನೆಯ ತಪ್ಪು, ರಾತ್ರಿ ಇಡೀ ಅಡಿಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಹಾಗೆಯೇ ಬಿಡುವುದು. ಇದು ಮನೆಗೆ ಅಂಧಕಾರ ಮತ್ತು ಆರ್ಥಿಕ ನಷ್ಟವನ್ನು ತಂದುಕೊಡುತ್ತದೆ. ಎಂಟನೆಯ ತಪ್ಪು, ಮನೆಯ ಬಾಗಿಲನ್ನು ಕಾಲುಗಳಿಂದ ಒದೆಯುವುದು ಅಥವಾ ಅದರ ಮೇಲೆ ಉಗುಳುವುದು. ಬಾಗಿಲಿಗೆ ಗೌರವ ನೀಡದ ಜಾಗದಲ್ಲಿ ಮರ್ಯಾದೆ ಇರುವುದಿಲ್ಲ. ಅಲ್ಲಿ ಈ ಲಕ್ಷ್ಮೀದೇವಿಯೂ ಇರುವುದಿಲ್ಲ. ಒಂಬತ್ತನೆಯ ತಪ್ಪು, ಮನೆಯಲ್ಲಿ ಸದಾ ಜಗಳ, ಕಹಿ ಮಾತುಗಳು, ಮನಸ್ತಾಪ ಮತ್ತು ಕ್ಲೇಶ ಇರುವುದು. ಶಾಂತಿಯೇ ನನ್ನ ಮೂಲ ಸ್ವರೂಪ ಮಗಳೇ. ಜಗಳ ಇರುವಲ್ಲಿ ನಾನು ಕ್ಷಣಕಾಲವೂ ಇರಲಾರೆ. ಹತ್ತನೆಯ ತಪ್ಪು, ಮನೆಯ ಪೂಜೆ, ಸ್ವಚ್ಛತೆ ಮತ್ತು ನೈತಿಕ ಸಂಯಮವನ್ನು ಕೇವಲ ಹಗುರವಾಗಿ ಅಥವಾ ಮೂಢನಂಬಿಕೆ ಎಂದು ತಳ್ಳಿಹಾಕುವುದು. ದೇವಿಯು ಮುಂದುವರೆಸಿ, ಮಗಳೇ, ಸ್ವಚ್ಛತೆ, ಶ್ರದ್ಧೆ ಮತ್ತು ಸತ್ಯ ಇರುವ ಹೃದಯದಲ್ಲಿ ಮಾತ್ರ ನಾನು ಸದಾ ನೆಲೆಸುತ್ತೇನೆ. ಇದು ಕೇವಲ ನಂಬಿಕೆಯಲ್ಲ, ಜೀವನದ ಸಮತೋಲನ ಎಂದು ತಿಳಿ ಹೇಳುತ್ತಾಳೆ. ಮೀರಾಳಿಗೆ ಸಂಪೂರ್ಣ ಜ್ಞಾನೋದಯವಾಗಿ ಕಣ್ಣೀರು ಸುರಿಸುತ್ತಾ, ತಾಯಿ, ಮನೆಯ ನಿಜವಾದ ಸೌಂದರ್ಯ ಮತ್ತು ಸಂಪತ್ತು ಬಾಹ್ಯ ಅಲಂಕಾರದಿಂದ ಬರುವುದಿಲ್ಲ, ಬದಲಿಗೆ ಆಚಾರ ವಿಚಾರದ ಪಾವಿತ್ರತೆಯಿಂದ ಬರುತ್ತದೆ ಎಂದು ತಿಳಿಯಿತು. ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾಳೆ. ಲಕ್ಷ್ಮೀದೇವಿ ನಕ್ಕು, ನಿನ್ನ ಪಶ್ಚಾತ್ತಾಪಕ್ಕೆ ನಾನು ಪ್ರಸನ್ನಳಾಗಿದ್ದೇನೆ. ನಿನ್ನ ಅತ್ತೆಯ ಮನೆಗೆ ಮರಳು. ನಿನ್ನೊಂದಿಗೆ ಮನೆಯ ದಾರಿದ್ರ್ಯ ದೂರಾಗಿ ಅದೃಷ್ಟ ಕೂಡ ಮರಳುತ್ತದೆ ಎಂದು ಮೀರಾಳನ್ನು ಆಶೀರ್ವದಿಸಿ ಅಲ್ಲಿಂದ ಕಣ್ಮರೆಯಾದಳು. ಮೀರಾ ಅತ್ಯಂತ ಸಂತೋಷದಿಂದ ಮತ್ತು ದೇವಿಯ ವಚನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮರಳಿ ಅಲ್ಲಿಗೆ ಬಂದಳು. ಆಕೆ ಮನೆಯ ಹೊಸ್ತಿಲು ದಾಟುತ್ತಿದ್ದಂತೆ ಅತ್ತೆ ಯಶೋದಬಾಯಿ ಓಡಿ ಬಂದು ಆಕೆಯನ್ನು ಅಪ್ಪಿಕೊಂಡು ಹತ್ತಳು. ಮೀರಾ ಅತ್ತೆಯ ಪಾದಗಳಿಗೆ ಬಿದ್ದು, ಅತ್ತೆಯವರೇ, ನನಗೆ ನನ್ನ ತಪ್ಪುಗಳ ಅರಿವಾಗಿದೆ. ಇನ್ಮೇಲೆ ಈ ಮನೆಯನ್ನು ದೇವಸ್ಥಾನದಂತೆ ಪವಿತ್ರವಾಗಿ ಇಡುತ್ತೇನೆ ಎಂದು ಭಾವುಕಳಾಗಿ ನುಡಿಯುತ್ತಾಳೆ. ಅಂದಿನಿಂದ ಮೀರಾ ಮುಂಜಾನೆಯೇ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ತುಳಸಿ ಪೂಜೆ ಮಾಡಿ ಒಲೆಯ ಬಳಿ ದೀಪ ಹಚ್ಚಿ ಭಕ್ತಿಯಿಂದ ಸಂಸಾರ ನಡೆಸಲಾರಂಭಿಸಿದಳು. ರಾತ್ರಿ ಎಂಜಲು ಪಾತ್ರೆಗಳನ್ನು ಇಡುತ್ತಿರಲಿಲ್ಲ. ಸಂಜೆ ಕಸ ಗುಡಿಸುತ್ತಿರಲಿಲ್ಲ. ಇಡೀ ಮನೆಯಲ್ಲಿ ಶಾಂತಿ ಮತ್ತು ಮಂತ್ರಗಳ ಧ್ವನಿ ಮೊಳಗಿತ್ತು. ಇದರ ಪರಿಣಾಮವಾಗಿ ದೇವಾನಂದ್ ಅವರ ಕಳೆದು ಹೋದ ವ್ಯಾಪಾರ ಮತ್ತೆ ಚಿಗುರೊಡೆಯಿತು. ಗೋಡಾಮು ಧಾನ್ಯಗಳಿಂದ ತುಂಬಿತು ಮತ್ತು ಇಡೀ ಹಳ್ಳಿಯಲ್ಲಿ ಸೇಠ್ ಅವರ ಮನೆಗೆ ಸಾಕ್ಷಾತ್ ಲಕ್ಷ್ಮಿ ಮರಳಿ ಬಂದಿದ್ದಾಳೆ ಎಂಬ ಕೀರ್ತಿ ಹರಡಿತು. ಆ ಕೃತಜ್ಞ ಸಂಸಾರವು ಅಂದಿನಿಂದ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಜೀವನ ಸಾಗಿಸುತ್ತಿದ್ದರು. ನೋಡಿದ್ರಲ್ಲ ಸ್ನೇಹಿತರೆ, ಮೀರಾಳ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಯಾವ ಮನೆಗಳಲ್ಲಿ ಮಹಿಳೆಯರು ಸೂರ್ಯೋದಯದ ನಂತರವೂ ತಡವಾಗಿ ಮಲಗುತ್ತಾರೋ, ಪೊರಕೆಯನ್ನು ಕಾಲಿನಿಂದ ಒದೆಯುತ್ತಾರೋ, ಅಡಿಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಹಾಗೆ ಬಿಡುತ್ತಾರೋ, ಪೂಜೆ ಸ್ವಚ್ಛತೆಯನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೋ ಅಂತಹ ಮನೆಗಳಲ್ಲಿ ಸುಖ ಶಾಂತಿ ನೆಲೆಸುವುದಿಲ್ಲ. ಅಲ್ಲಿ ದಾರಿದ್ರ್ಯ ಮತ್ತು ದುಃಖ ತಾಂಡವವಾಡುತ್ತದೆ. ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸುವುದು ಕೇವಲ ಸ್ವಚ್ಛತೆ ಇರುವ ಜಾಗದಲ್ಲಿ ಮಾತ್ರವಲ್ಲ, ಭಕ್ತಿ, ಶ್ರದ್ಧೆ ಮತ್ತು ಪರಸ್ಪರ ಗೌರವವಿರುವ ಹೃದಯಗಳಲ್ಲಿ. ಹಾಗಾಗಿ ಅಪ್ಪಿತಪ್ಪಿಯೂ ನಿಮ್ಮ ಮನೆಗಳಲ್ಲಿ ಈ 10 ತಪ್ಪುಗಳನ್ನು ನಡೆಯದಂತೆ ನೋಡಿಕೊಳ್ಳಿ.
ನಿಮ್ಮ ಮನೆಯನ್ನು ಸದಾ ದೇವಸ್ಥಾನದಂತೆ ಪವಿತ್ರವಾಗಿಟ್ಟುಕೊಳ್ಳಿ. ಆಗ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಸದಾ ಹೀಗೆಯೇ ಇರುತ್ತದೆ. ನಿಮಗೆ ಮೀರಾ ಮತ್ತು ಲಕ್ಷ್ಮೀದೇವಿಯ ಈ ಪ್ರೇರಣಾತ್ಮಕ ಕತೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹದ್ದೇ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ರೋಚಕ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ.